ವಾಸಪ್ಪ ಕುಂಚೂರ್ ಇವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಹಾಗೇನೆ ರವೀಂದ್ರ ಕವಳೆಕಟ್ಟೆ ಇವರಿಗೂ ಸಹ ಈ ಒಂದು ಪ್ರತಿಭಟನಾ ರ್ಯಾಲಿಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೇನೆ ಸುರೇಶ್ ತೆಂಗಿನಮನೆ ಇವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಹಾಗೇನೆ ಭೀಮಾ ಸಂಘಟನೆಯ ಸುಧಾಕರ್ ಇವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಹಾಗೇನೆ ಪ್ರಶಾಂತ್ ದಲಿತ ಸಾಹಿತ್ಯ ಪರಿಷತ್ ಇವರಿಗೂ ಸಹ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೇನೆ ರವಿ ಶಾಂತಿಪುರ ಇವರಿಗೂ ಸಹ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೇನೆ ವಾಸು ಬೆಳಗೊಳ ಇವರಿಗೂ ಸಹ ಸ್ವಾಗತವನ್ನು ಬಯಸ್ತಿದ್ದೇನೆ. ಅನಿಲ್ ಬೆಳಗೊಳ ಇವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಹಾಗೇನೆ ಪವನ್ ಕರ್ಮಕಿ ಇವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಕೆಡಿಪಿ ಸದಸ್ಯರು ಹಾಗೂ ದಲಿತ ಮುಖಂಡರಾದಂತಹ ಶ್ರೀಯುತ ರಾಜಶೇಖರ್ ಇವರು ಭಾಗವಹಿಸುತ್ತಾರೆ. ಇವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಹಾಗೇನೆ ರತ್ನಾಕರ್ ಹೊಸ್ಮಕ್ಕಿ ಇವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಹಾಗೇನೆ ಸುನಿಲ್ ಭೀಮಾರ್ಮಿ ಸಂಘಟನೆ ಕೊಪ್ಪ ಇವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಹಾಗೇನೆ ಶಂಕರ್ ಊರುಗಳಿಗೆ ಇವರಿಗೂ ಸಹ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೇನೆ ಈ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸತಕ್ಕಂಥ ಎಲ್ಲಾ ಬಂಧುಗಳಿಗೂ ಸ್ವಾಗತವನ್ನು ಬಯಸ್ತಿದ್ದೇನೆ. ಮಹಿಳೆಯರಿಗೂ ಸಹ ವಿಶೇಷವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೇನೆ ಇಲ್ಲಿ ಭಾಗವಹಿಸಿದಂತ ಪತ್ರಕರ್ತರಿಗೂ, ಪೊಲೀಸ್ ಇಲಾಖೆಯವರಿಗೂ, ಸಾರ್ವಜನಿಕರಿಗೂ, ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಸಹ ಸ್ವಾಗತವನ್ನ ಬಯಸ್ತಿದ್ದೇನೆ. ಈ ಒಂದು ಪ್ರತಿಭಟನೆಯನ್ನ ಉದ್ದೇಶಿಸಿ ಶ್ರೀಯುತ ಆನಂದ್ BN ಇವರು ಮಾತಾಡಬೇಕಾಗಿ ಕೇಳ್ಕೊಳ್ತೇನೆ. ಆತ್ಮೀಯ ಎಲ್ಲ ನನ್ನ ಭೋಜನ ಬೋಧುಗಳೇ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮಹಿಳೆಯರೇ, ಇವರಿಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರೇ, ಪತ್ರಕರ್ತರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳೇ ಹಾಗೂ ಆರಕ್ಷಕ ಉಪನಿರೀಕ್ಷಕರೇ, ಈಗಾಗಲೇ ನಾವು ನಾರ್ವೆಯಲ್ಲಿ ಎಲ್ಲರೂ ಸೇರಿ ಪ್ರತಿಭಟನೆ ಎಲ್ಲರೂ ಸೇರಿ ಅಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಿ ಈಗ ನಾವು ಎಲ್ಲರೂ ಬೈಕ್ ಈಗಾಗಲೇ ನಾವು ಎಲ್ಲ ವಿಚಾರವನ್ನು ಅವರ ಗಮನಕ್ಕೆ ಪ್ರತಿಭಟನೆ ಮಾಡಿರ್ತಕ್ಕಂಥ ವಿಚಾರವನ್ನು ನಾವೆಲ್ಲರೂ ಮಾತಾಡ್ಕೊಂಡು ಇವತ್ತು ಬೈಕ್ ಜಾತ್ರೆ ಮೂಲಕ ಎಲ್ಲ ರೀತಿಗೆ ಬಂದಿದ್ದೇವೆ. ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ವಿಚಾರ ಏನಂತ ಹೇಳಿದ್ರೆ, ಈಗಾಗಲೇ ನಾನು ನಾರ್ವೆ ಪ್ರಸ್ತಾಪ ಮಾಡಿದ ಹಾಗೆ ನಾರ್ವೆಯ ಒಂದು ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಚಂಡಿಕೇಶ್ವರಿ ಒಂದು ದೇವಸ್ಥಾನ ಏನಿದೆ, ಬಹಳ ಪುರಾತನವಾಗಿರ್ತಕ್ಕಂಥದ್ದು ಮತ್ತು ಎಲ್ಲ ಸಮುದಾಯದವರು ಆ ದೇವರನ್ನ ಆರಾಧನೆ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಶ್ರದ್ಧಾ ಭಕ್ತಿಯಿಂದ ಎಲ್ಲರೂ ಆ ಜಾತ್ರೆ ಮಹೋತ್ಸವದಲ್ಲಿ ಭಾಗವಹಿಸಿ ತಮ್ಮ ಇಷ್ಟಾರ್ಥಗಳನ್ನು ಭಕ್ತಿಯನ್ನ ಆ ಜಾತ್ರೆ ಮಹೋತ್ಸವದಲ್ಲಿ ವ್ಯಕ್ತಪಡಿಸಿಕೊಂಡು ಸಂತೋಷದಿಂದ ಹೋಗ್ತಕ್ಕಂಥ ಒಂದು ಪ್ರಸಿದ್ಧಿ ಇದೆ. ಅದು ಬಹಳ ವರ್ಷಗಳಿಂದ ನಡ್ಕೊಂಡು ಬಂದಿರ್ತಕ್ಕಂಥ ನಾವೆಲ್ಲರೂ ಸಹ ಆ ದೇವಿಯ ಒಂದು ಚಂಡಿಕೇಶ್ವರಿ ನಾವೇ ಆ ದೇವಿಯ ಒಂದು ಆರಾಧಕರು, ಭಕ್ತರು, ಜೊತೆಗೆ ಅಲ್ಲಿರ್ತಕ್ಕಂಥ ಏನು ಜಾತ್ರೆ ಮಹೋತ್ಸವ ಅಂತ ಹೇಳ್ತಾರೆ, ಎಲ್ಲರೂ ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದವರು, ದಲಿತರು, ಹಿಂದೂ ವರ್ಗದವರು, ಇನ್ನು ಎಲ್ಲ ಸಮುದಾಯದವರು ಹೋಗಿ 3 ದಿನಗಳ ಕಾಲ ಮಾಡಿ, ಜೊತೆಗೆ ಜಾತ್ರೆ ಪ್ರಾರಂಭ ಆಗಬೇಕಾದ್ರೆ ಮೊದಲೇ ನಮ್ಮ ಸೇವೆಗಳು ಏನು ಹೋಗಿ ಎಲ್ಲ ಮಾಡ್ಕೊಂಡು ಬರ್ತದೆ. ಜೊತೆಗೆ ಮತ್ತೊಂದು ವಿಶೇಷವಾಗಿರ್ತಕ್ಕಂಥದ್ದು ಎಲ್ಲೂ ಕಾರ್ಯಕ್ರಮವಿಲ್ಲ, ತನ್ನ ಎಲ್ಲ ಗ್ರಾಮಗಳಿಗೆ ಆ ದೇವರು ಎಲ್ಲ ಗ್ರಾಮಗಳಿಗೆ ಹೋಗುವುದು, ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಒಂದು ಅಲ್ಲಿರ್ತಕ್ಕಂಥ ಏನು ನಾವು ಆರಾಧನೆ ಮಾಡ್ತಕ್ಕಂಥ ಪುಣ್ಯ ದೇವರುಗಳನ್ನ ನೆನ್ಕೊಂಡು ಬರ್ತಕ್ಕಂಥ ಎಲ್ಲ ಗ್ರಾಮಗಳಿಗೆ ಹೋಗ್ಬರ್ತದೆ. 3 ದಿನಗಳ ಕಾಲ ಎಲ್ಲಾ ಗ್ರಾಮಗಳಿಗೆ ಹೋಗ್ಬೋದು. ಮತ್ತೆ ವಿಶೇಷವಾಗಿರ್ತಕ್ಕಂಥ ಜಾತ್ರೆ ಮಹೋತ್ಸವ 3 ದಿನಕ್ಕೆ ಅದು ಆಟದ ವಾತಾವರಣ ಎಲ್ಲೂ ಇಲ್ಲ, ಜಾತ್ರೆ ನಡೀತಾ ಹೋಗ್ತಾರೆ. ಆದರೆ ಅದು ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಅಷ್ಟು ಶ್ರದ್ಧಾಭಕ್ತಿಯಿಂದ ಇರ್ತಕ್ಕಂಥ ನಾವೇ ದೇಶದ ಒಂದು ದೇವಸ್ಥಾನದಲ್ಲಿ ಇತ್ತೀಚೆಗೆ ಕೆಲವೊಂದಷ್ಟು ಕಿಡಿಗೇಡಿಗಳು ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಜಾತ್ರೆಗೆ ಹೋಗ್ತಾರೆ. ನಮ್ಮ ಅಲ್ಲಿಯ ನಿವಾಸಿಗಳು, ಕಲ್ಮಕ್ಕಿಯ ನಿವಾಸಿಗಳು ಆಗಿರ್ತಕ್ಕಂಥ ಪುನೀತು, ಪವನ ಮತ್ತು ಅವಸ್ಥೆ ಎಲ್ಲರೂ ಜಾತ್ರೆಗೆ ಹೋಗ್ತಾರೆ. ಈ ಜಾತ್ರೆ ಜಂಗುಳಿ ಮಧ್ಯದಲ್ಲಿ ಜಾತ್ರೆ ಮುಕ್ತ ಬಂದಿರ್ತಕ್ಕಂಥ ಕೊನೆಯ ದಿನದಲ್ಲಿ ಇನ್ನೇನು ಜಾತ್ರೆ ಮುಗಿದು ಹೋಗ್ಬೇಕು ಅಂತ ಸಂದರ್ಭದಲ್ಲಿ ವಾಹನವನ್ನು ತೆಗೆದುಕೊಂಡು ಜನ ಜಂಗುಳಿ ಮಧ್ಯದಲ್ಲಿ ವಾಹನ ತೆಗೆದುಕೊಂಡು ಹೋಗ್ತಿರ್ತೀವಿ. ಇಬ್ಬರು ಹುಡುಗರು ಹೋಗ್ತಿರ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಆ ವೆಹಿಕಲ್ ಆಗುತ್ತೆ. ಅವರು ನಿಂತ ಪ್ರಶ್ನೆ ಮಾಡ್ತಾರೆ, ಯಾಕೆ ಈ ಥರ ಜನ ಜಂಗುಳಿ ಮಧ್ಯದಲ್ಲಿ ಈ ರೀತಿ ಬರ್ತೀರಿ, ನೀವು ಸ್ವಲ್ಪ ಸೈಡ್ ಹಾಕ್ತಾಗಲ್ಲ ಹಾಗೆ ಅಂತೇಳಿ. ಅವರು ಸ್ವಲ್ಪ ದೇವಸ್ಥಾನ ಸೇವೆ ಮಾಡ್ತಕ್ಕಂಥವ್ರು ಅವರು
ಆ ದೇವಸ್ಥಾನ ಸೇವೆ ಮಾಡ್ತಕ್ಕಂಥವ್ರು ಅವರು ಸ್ವಲ್ಪ ಸಮಾಧಾನದಿಂದ ಇರಬೇಕು. ಜೊತೆಗೆ ಅಲ್ಲಿ ಇರ್ತಕ್ಕಂಥ ದೇವರ ಒಂದು ಏನಿದೆ ಆ ದೇವರ ಒಂದು ಮಹೋತ್ಸವವನ್ನು ನಾವೆಲ್ಲರೂ ವಿಜೃಂಭಣೆಯಿಂದ ಮತ್ತು ಸಂತೋಷದಿಂದ ಮುಕ್ತಾಯ ಮಾಡಬೇಕಂತಕ್ಕಂಥ ಒಂದು ವಾತಾವರಣ ಇರಬೇಕಾಗಿರ್ತಕ್ಕಂಥವ್ರು. ಆದರೆ ಅವರು ಏನು ಮಾಡಿದ್ದಾರೆ, ಹುಡುಗಿ ಸ್ವಲ್ಪ ಜೋರು ಮಾಡಿದ್ದಾರೆ. ಇವರಿಗೆ ಸ್ವಲ್ಪ ಸಿಟ್ಟು ಬಂದು ಏರು ಧ್ವನಿಯಲ್ಲಿ ಮಾತಾಡಿದ್ದಾರೆ. ಎರಡು ಕಡೆನೂ ಸ್ವಲ್ಪ ಈ ಏರು ಧ್ವನಿಯಲ್ಲಿ ಗಲಾಟೆ ಆಗಿದೆ. ಆ ತಕ್ಷಣದಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಹೋಗಿ, ಅದರಲ್ಲೂ ಅವನ ಸಹೋದರ ಆಗಿರ್ತಕ್ಕಂಥ ಪವನ್ ಹೋಗಿ ಆ ಒಂದು ಗಲಾಟೆ ನಿಲ್ಲಿಸಿ, ಇಲ್ಲ ನಮ್ಮಿಂದ ತಪ್ಪಾಗಿದೆ, ನಮ್ಮ ಹುಡುಗರು ತಪ್ಪು ಮಾಡಿದ್ದಾರೆ ಅಂತೇಳಿ ಆ ಹುಡುಗರಿಗೆ ಎರಡೆರಡು ಬಿಟ್ಟಿದ್ದಾರೆ. ಬೇರೆ ಅವ್ರ ಸಂಬಂಧಿಕರು ಅವ್ನ ತಮ್ಮ ಒಬ್ಬ ಮತ್ತು ಅವರ ದೊಡ್ಡನ ಮಗ ಇಬ್ಬರಿಗೆ ಎರಡು ಬಿಟ್ಟು ವಾಪಸ್ ಕಳಿಸಿದ್ದಾರೆ. ಮತ್ತೆ ಪುನಃ ಎಲ್ಲ ಇದಾದ ನಂತರ ಮತ್ತೆ ಪುನಃ ಇವರು ಜಾತ್ರೆ ಕಡೆ ಹೋಗುವಂಥ ಸಂದರ್ಭದಲ್ಲಿ ಎಲ್ಲ ಗ್ಯಾಂಗ್ ಕಟ್ಕೊಂಡು ಒಂದಷ್ಟು ಹುಡುಗರು ಇವ್ರ ಮೇಲೆ ಅಟ್ಯಾಕ್ ಮಾಡಿ ಮನೆ ಬಂದಂತೆ ಹೊಡೆದಿರ್ತಕ್ಕಂಥದ್ದು. ಆ ಸೀನ್ ನೋಡಿದ್ರೆ ನಿಜವಾಗ್ಲೂ ಅವರು ಬದುಕಿ ಉಳಿದಿರ್ತಕ್ಕಂಥದ್ದೇ ಒಂದು ಕವಾಡ ಅಂತ ಹೇಳ್ತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ನೋಡಿರ್ತಕ್ಕಂಥ ಎಲ್ಲ ಜನರು ಬೇರೆ ಹೇಳಿರ್ತಾರೆ. ಆ ಮಟ್ಟದಲ್ಲಿ ಅವ್ರ ಮೇಲೆ ದೌರ್ಜನ್ಯ ಮಾಡಿ, ಹಲ್ಲೆ ಮಾಡಿ, ಹೊಡೆದು ಆ ರೀತಿ ಅವರು ಇದು ಮಾಡಿದ್ದಾರೆ. ಇದು ನಮ್ಮೆಲ್ಲರ ಗಮನಕ್ಕೆ ಬಂದಾಗ ನಾವು ಪುನಃ ಮತ್ತೆಲ್ಲರೂ ಹೋಗಿ ಗಲಾಟೆಲ್ಲ ನಿಲ್ಲಿಸಿ ಸಂಬಂಧಪಟ್ಟಿರ್ತಕ್ಕಂಥ ಅದನ್ನು ಒಬ್ಬರಿಗೆ ತುಂಬ ಪೆಟ್ಟಾಗಿರ್ತದೆ. ಅವನಿಗೆ ಹಣೆ ಹತ್ರ ಸ್ವಲ್ಪ ಗಾಯಗಳಾಗಿ ಇಲ್ಲೊಂದು 4 ಸ್ಟಿಚ್ ಹಾಕೊಂಡಿದ್ದಾರೆ. ಇನ್ನು ಇದು ಇದೆಲ್ಲ ಆಗಿದ ತಕ್ಷಣ 4 ದಿನಗಳು ಹೋಗಿ ಅಡ್ಮಿಟ್ ಆಗಿ ಆಸ್ಪತ್ರೆ ಟ್ರೀಟ್ಮೆಂಟ್ ತೆಗೆದುಕೊಳ್ತಾರೆ. ತದನಂತರದಲ್ಲಿ ನಾವು ಪೊಲೀಸ್ ಇಲಾಖೆ ಏನಿದೆ ಅದ್ರ ಪ್ರಕಾರ ಕ್ರಮ ಆಗಿದೆ, ಕೇಸ್ ಕೂಡ ಆಗಿದೆ. ಇಲಾಖೆ ನಾವು ನೋಡಿ ಇವತ್ತಿನ ದಿನಗಳಲ್ಲಿ ಅಟ್ರಾಸಿಟಿ ಕೇಸು ಆಗಿಬಿಟ್ರೆ ಅವ್ರನ್ನ ತುರ್ತಾಗಿ ಬಂಧಿಸಬೇಕು. ಬಂಧಿಸಿ ಅದು ಯಾರಿದ್ದಾರೆ ಅವರಿಗೆ ಆ ಕಾನೂನಿನ ಭಯ ತೋರಿಸ್ಬೇಕು ಅಂತ ಕೇಳ್ತಕ್ಕಂಥದ್ದು ಇಲಾಖೆಗೆ ಇರ್ತಕ್ಕಂಥ ಆದೇಶ. ಆದರೆ ಕೇಸ್ ಆಗಿ ಎಷ್ಟೋ ಹೊತ್ತಾದ್ರೂ ಅವ್ರನ್ನ ಬಂಧಿಸಿದ್ದಿಲ್ಲ. ಇವತ್ತಿಗೆ 1 ತಿಂಗಳು ಆಯ್ತಾ ಬಂತು, ಇದುವರೆಗೆ ಅವರಿಗೆ ಬೇಲ್ ಸಿಗಲಿಲ್ಲ, ಅವ್ರನ್ನ ಬಂಧಿಸುವಂತ ಕೆಲಸ ಮಾಡಿಲ್ಲ. ನಾವು ಈ ವಿಚಾರನ್ನ ಸ್ಥಳೀಯ ಪೊಲೀಸರಿಗೆ ಏನು ಪಾಪ ಸ್ಟೇಷನ್ ಇದ್ರ ಬಗ್ಗೆ ಎಫ್ಐಆರ್ ಆಗುತ್ತೆ, ಪ್ರಕರಣ ದಾಖಲಾಗುತ್ತೆ. ನಾವು ಕೇಳಿದಾಗ ಇಲ್ಲ ಈ ಪ್ರಕರಣವನ್ನು ಡಿವೈಎಸ್ಪಿ ಹಂತಕ್ಕೆ ವರ್ಗಾವಣೆ ಮಾಡಿದ್ದೀವಿ, ಇದು ಡಿವೈಎಸ್ಪಿ ಕೆಲಸ, ಡಿವೈಎಸ್ಪಿ ಮಾಡಬೇಕು ಅಂತ ಹೇಳಿ ಡಿವೈಎಸ್ಪಿ ಹಂತಕ್ಕೆ ಬಂದು ಕೇಳಿದಾಗ ಇಲ್ಲ ನಮ್ದು ಏನಿದೆ ಅಲ್ಲಿ ಸ್ಪಾಟ್ ಮಾದರಿ ಮಾಡುವಂಥದ್ದು, ಅಲ್ಲಿ ಬೇಕಾಗಿರ್ತಕ್ಕಂಥ ಏನೇನಿದೆ ಹೇಳಿಕೆಗಳು ಕೇಳ್ಕೊಂಡಿರ್ತಕ್ಕಂಥದ್ದು, ಇದಕ್ಕೊಂದು ಸ್ಪೆಷಲ್ ಆಗಿರ್ತಕ್ಕಂಥ ಸಪ್ರೇಟ್ ಆಗಿರ್ತಕ್ಕಂಥ ರೀತಿಯಾದ ಟ್ರೈನಿಂಗ್ ಮಾಡಿದೆ, ಅಲ್ಲಿ ಕಳಿಸ್ತೀವಿ ನಾವು, ಅಲ್ಲಿ ಅವ್ರು ಮಾಡಬೇಕಾಗಿತ್ತು ಕೆಲಸ ಅಂತೇಳಿ ಅಲ್ಲಿ ಹೋಗಿ ಕೇಳಿದ್ರೆ ಹೌದು ನಾವೇ ಅದರ ಇನ್ವೆಸ್ಟಿಗೇಷನ್ ಆಗಿರ್ತಕ್ಕಂಥದ್ದು ನಾವೇ. ಆದರೆ ಅದನ್ನ ನಾವು ಆಗಿ ಇನ್ವೆಸ್ಟಿಗೇಷನ್ ನಾವು ಮಾಡ್ತಕ್ಕಂಥದ್ದು ಅದಕ್ಕೆ ಬಂಧಿಸುವಂತ ಕೆಲಸ ನಾವು ಲೋಕಲ್ ಪೊಲೀಸ್ ಮಾಡಬೇಕು ಅಂತ ಹೇಳಿದ್ರೆ ಇವ್ರು ನೋಡಿದ್ರೆ ಇವ್ರು ಬಂಧಿಸುದಿಲ್ಲ, ಅವ್ರು ನೋಡಿದ್ರೆ ನಾವು ಯಾರನ್ನ ಕೇಳಬೇಕು, ಯಾಕಾಗಿ ಈ ಕಾನೂನುಗಳು ಮಾಡಿದ್ದಾರೆ ಇಲಾಖೆಯಲ್ಲಿ ಬಂದ ತಕ್ಷಣ ಇವರು ಇಲ್ಲ ನಮಗೆ ಬರಲ್ಲ, ಅದು ಅವ್ರಿಗೆ ಮಾತ್ರ ಹೋಗುತ್ತೆ ಅಂತ ಹೇಳ್ತಾರೆ. ಡಿಸಿಎಲ್ ಕೇಳಿದ್ರೆ ನಮ್ದು ಇನ್ವೆಸ್ಟಿಗೇಷನ್ ಮಾತ್ರ ಅಲ್ಲಿ ನಾವು ಚಿಕ್ಕನೂರು ಅದು ಇರ್ತಕ್ಕಂಥ ಜಿಲ್ಲೆ ಒಂದು ಮಾತ್ರ, ಆ ಜಿಲ್ಲೆ ಒಂದು ಇರ್ತಕ್ಕಂಥದ್ದು ನಾವು ನಾವೇ ಜಾತ್ರೆಯಲ್ಲಿ ಕಲ್ಮಕ್ಕಿಯ ದಲಿತರ ಮೇಲೆ ನಡೆದಿರ್ತಕ್ಕಂಥ ದೌರ್ಜನ್ಯವನ್ನು ಖಂಡಿಸಿ ಈ ದಿನ ನಾರ್ವೆಯ ಸರ್ಕಲ್ನಲ್ಲಿ ಎಲ್ಲ ಸೇರುವುದರ ಮೂಲಕವಾಗಿ ಅಲ್ಲಿಂದ ಮೆರವಣಿಗೆಯನ್ನು ಹೊರಟು ಇದೀಗ ತಾಲೂಕು ಕಚೇರಿಯನ್ನು ಸೇರಿದ್ದೇವೆ. ಈ ಒಂದು ಪ್ರತಿಭಟನಾ ಮೆರವಣಿಗೆಯಲ್ಲಿ ದಲಿತ ಸಂಘಟನೆ ಪರವಾಗಿ ನಾವು ಇವತ್ತೊಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಉದ್ದೇಶ ನಮಗೆ ಇವತ್ತೇನಾಗಿದೆ, ಹಿಂದೆ ಅಟ್ರಾಸಿಟಿ ಕೇಸ್ಗಳಾದಾಗ ನಾವೇನು ಸಂಬಂಧಪಟ್ಟ ಸ್ಥಳೀಯ ಪೊಲೀಸ್ ಆಡಳಿತ ಅವ್ರನ್ನ ಕೇಸ್ ಮಾಡೋದಾಗಲಿ ಅಥವಾ ಅವ್ರನ್ನ ಅರೆಸ್ಟ್ ಮಾಡೋದಾಗಲಿ ಎಲ್ಲ ಮಾಡ್ತಿದ್ವಿ. ಈಗ ಏನಾಗಿದೆ, ಇದು ಒಂದು ಅಟ್ರಾಸಿಟಿ ಕಮಿಟಿ, ಇದಕ್ಕೆ ಬೇರೆ ಒಂದು ಸಂಸ್ಥೆಯನ್ನು ಮಾಡಿದಾರಂತೆ ನಮಗೆ ಈಗ ಗೊತ್ತಾಗ್ತಿದೆ. ಯಾರು DCR ನಾಗರಿಕ ಹಕ್ಕು ಆಯೋಗ ಸಂಸ್ಥೆಯನ್ನು ಮಾಡಿದ್ದಾರೆ ಅಂತ ಹೇಳಿ. ಆದರೆ
ಜಿಲ್ಲೆ ನಮಗೂ ಮತ್ತು ಜಿಲ್ಲೆಗೆ ಇರತಕ್ಕಂಥ ದೂರ ಸುಮಾರು 100 ಕಿಲೋಮೀಟರ್ ಹತ್ತಿರ ಆಗ್ತದೆ. ನಾವು ಇಲ್ಲಿ ಕೃತ್ಯ ನಡೆದ ಸಂದರ್ಭದಲ್ಲಿ ಅವರು ಇಲ್ಲಿಂದ ಬಂದು ಇಲ್ಲಿ ಅರೆಸ್ಟ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಇವರಷ್ಟೊತ್ತಿಗೆ ಆರೋಪಿಗಳು ಅವರು ತಲೆ ಮರೆಸ್ಕೊಂಡು ಅವರನ್ನ ರಕ್ಷಣೆ ಮಾಡೋರು ಬೇರೆ ಬೇರೆ ಇರ್ತಾರೆ, ತಪ್ಪಿಸ್ಕೊಂಡಿರ್ತಾರೆ. ಆದರೆ ಸಂಬಂಧಪಟ್ಟ ಅಲ್ಲಿಯ ಸ್ಥಳೀಯ ಪೊಲೀಸ್ ಆಡಳಿತಕ್ಕೆ ಈ ಅವ್ರನ್ನ ಅಟ್ರಾಸಿಟಿಲಿ ಏನು ಭಾಗಿಯಾಗಿರ್ತಾರೋ ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥ ಎಲ್ಲ ಹಕ್ಕನ್ನು ಕೂಡ ಈ ಸ್ಥಳೀಯ ಪೊಲೀಸ್ ಇಲಾಖೆ ಕೊಡಬೇಕು. ಹಾಗಾದಾಗ ಮಾತ್ರ ಇಲ್ಲಿಯ ಏನು ದೌರ್ಜನ್ಯ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಭಯ ಇರ್ತದೆ. ಮುಂದಿನ ದಿನಗಳಲ್ಲಿ ನಾವು ಅವ್ರ ಮೇಲೆ ದೌರ್ಜನ್ಯ ಮಾಡಬಾರ್ದು ಅನ್ನತಕ್ಕಂಥ ಭಯ ಇರ್ತದೆ. ಆ ಕಾರಣಕ್ಕೋಸ್ಕರ ನಾವು ಸ್ಥಳೀಯ ಪೊಲೀಸ್ ಆಡಳಿತಕ್ಕೆ ಸಂಪೂರ್ಣ ಏನು ಅವರ ಕಾಯ್ದೆಯ ಹಕ್ಕನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ತಮ್ಮ ಮೂಲಕ. ಘಟನೆ ಸರ್ ಸಂಕ್ಷಿಪ್ತವಾಗಿ ಹೇಳ್ಬೋದು, ಯಾರ ಮೇಲೆ ಅಟ್ಯಾಕ್ ಆಯಿತು, ಯಾರು ಮಾಡಿದ್ರು? ಘಟನೆ ಏನು ನಮ್ಮ ನಾರ್ವೆ ಚಂಡಿಕೇಶ್ವರಿ ಜಾತ್ರೆಯ ಮಹೋತ್ಸವದ ಕೊನೆಯ ದಿನ 8ನೇ ತಾರೀಕು ಬುಧವಾರ ದಿನ ನಡೆದಿರ್ತಕ್ಕಂಥ ಘಟನೆ ಕುಂಚೂರು ಗ್ರಾಮದ ನುಗ್ಗಿಯ ನಾಗರಾಜ್ ಮತ್ತು ಅಣ್ಣೇಗೌಡ ಅಂತಕ್ಕಂಥ ವ್ಯಕ್ತಿ, ಅವರು ಮತ್ತು ಅವ್ರ ಮಗ ಪ್ರಶಾಂತ್ ಅಂತಕ್ಕಂಥವ್ರು ಜಾತ್ರೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಊರಿನ ಏನು ನಮ್ಮ ಸ್ನೇಹಿತರಾಗಿ ನಮ್ಮ ಊರಿನ ಹುಡುಗರಾಗಿರ್ತಕ್ಕಂಥ ಪುನೀತ್ ಮತ್ತು ನಿತೀಶ್ ಇಬ್ಬರು ಆ ಕಡೆಯಿಂದ ಬೈಕ್ನಲ್ಲಿ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ನಾಗರಾಜ್ರವರು ಅವ್ರ ಮಗ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಅಲ್ಲಿ ಜಾಗದ ಏನು ಇಕ್ಕಟ್ಟಾಗಿರೋದ್ರಿಂದ ಸ್ವಲ್ಪ ಹಿಂದೆ ಹೋಗಿ ಅಂತ ಈ ಹುಡುಗರು ಹೇಳಿದಾಗ ಅವ್ರ ಮಗ ತಕ್ಷಣನೇ ಹೇಳಿದ ಏನು ಗುರುವಾಸ್ತಿದ್ದೀರೋ ಅಂತ ಹೇಳಿದಾಗ ಅವ್ರವ್ರಿಗೆ ಸ್ವಲ್ಪ ಘರ್ಷಣೆಗಳಾಗಿದೆ. ಆ ಸಂದರ್ಭದಲ್ಲಿ ಆ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಏನು ಈ ದೇವಸ್ಥಾನ ಕಮಿಟಿಯಲ್ಲೂ ಇದ್ದಾರೆ ಆ ವ್ಯಕ್ತಿಗಳು, ಅವರು ಬಂದು ಅವರಿಗೆ ಹೊಡಿರಿ ಅಂತೇಳಿ ಹೊಡೆದು ಈ ಬಲೆ ಸೂಳೆ ಮಕ್ಕಳನ್ನು ಆ ದೇವಸ್ಥಾನಕ್ಕೆ ಬಿಟ್ಟಿರತಕ್ಕಂಥದ್ದೇ ದೊಡ್ಡ ತಪ್ಪಾಗಿದೆ ಅಂತ ಹೇಳಿ ಈ ಅವ್ಯಾಚ ಶಬ್ದಗಳಿಂದ ಬೈದು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರ ನಾವು ಕಂಪ್ಲೇಂಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಆ್ಯಕ್ಷನ್ ಆಗಿಲ್ಲ. ಅವ್ರು ಆರಾಮಾಗಿ ಮೋಜು ಮಸ್ತಿ ಮಾಡಿಕೊಂಡು ಸಾರ್ವಜನಿಕ ಸ್ಥಳಗಳಲ್ಲಿ ಓಡಾಡ್ತಿದ್ದಾರೆ. ಅದು ನಮಗೆ ಆಗಿರೋದು ಈ ಕಾಯ್ದೆಗೆ ಇಷ್ಟೇ ಮಹತ್ವ ಇದೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಉಗ್ರವಾಗಿ ಹೋರಾಟ ಮಾಡ್ತೇವೆ. ಯಾಕಂದರೆ ನಮ್ಮ ಇರ್ತಕ್ಕಂಥ ನಮ್ಮ ಏನು ಕಾನೂನಲ್ಲಿ ಕಾಯ್ದೆನಲ್ಲಿ ನಮಗೆ ರಕ್ಷಣೆ ಮತ್ತು ನ್ಯಾಯ ಸಿಗದೇ ಇದ್ದಾಗ ನಾವು ಎಲ್ಲ ದಲಿತ ತಾಲೂಕಿನ ಎಲ್ಲ ದಲಿತರು ಕೂಡ ಒಟ್ಟಾಗಿ ಮುಂದಿನಲ್ಲಿ ಉಗ್ರವಾದ ಹೋರಾಟ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ. ಅವ್ರನ್ನ ಬಂಧನ ಆಗಬೇಕು, ಅವರಿಗೆ ಶಿಕ್ಷೆ ಆಗಬೇಕು. ಕಾನೂನು ರೀತಿಯಲ್ಲಿ ಅವ್ರಿಗೇನು ಇದರಲ್ಲಿ ಕಾನೂನಲ್ಲಿ ಇದೆ ಅದು ಶಿಕ್ಷೆ ಆಗಬೇಕು ಅಂತ ನಮ್ಮ ಒತ್ತಾಯ. ವಾಸ್ತವರು ಎಲ್ಲ ಗಟ್ಟಿ ಹೇಳಿದ್ದಾರೆ. ಈಗ ಹಲ್ಲೆ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಹಿನ್ನೆಲೆ ತಿಳ್ಕೊಂಡ್ರೆ ತುಂಬ ಕ್ರಿಮಿನಲ್ಗಳಿದ್ದಾರೆ. ಅವರಿಗೆ ಈಗಾಗಲೇ 2-3 ಅಟ್ರಾಸಿಟಿ ಕೇಸ್ಗಳು ಆಗಿದೆ. ಅಂಥ ವ್ಯಕ್ತಿಗಳು ಈ ದೇವಸ್ಥಾನದ ಪಾವಿತ್ರ್ಯತೆಯನ್ನು ಹಾಳು ಮಾಡ್ತಿದ್ದಾರೆ. ನಾರ್ವೆ ದೇವಸ್ಥಾನದ ಪಾವಿತ್ರ್ಯತೆಯನ್ನು ಇಂಥ ವ್ಯಕ್ತಿಗಳು ಹಾಳು ಮಾಡ್ತಿದ್ದಾರೆ. ಆ ಸಂದರ್ಭದಲ್ಲಿ ಅವರೆಲ್ಲರೂ ಸ್ವಲ್ಪ ಆ ಗಲಾಟೆನ ಅವಾಯ್ಡ್ ಮಾಡಿದರೆ ಇಂಥ ಘಟನೆಗಳು ನಡೀತಿರಲಿಲ್ಲ. ಹಾಗಾಗಿ ಏನಾಗಿದೆ, ಜೊತೆಗೆ ಆ ರೀತಿ ಆಗೋದ್ರ ಜೊತೆಯಲ್ಲಿ ಒಂದು ಸಮುದಾಯವನ್ನು ತುಚ್ಛವಾಗಿ ಮಾತಾಡಿರ್ತಕ್ಕಂಥದ್ದನ್ನು ಈಗಾಗಲೇ ವಾಸವರು ಹೇಳಿದ್ದಾರೆ. ಅದು ನಮಗೆಲ್ಲರಿಗೂ ತುಂಬ ಮನಸ್ಸಿಗೆ ಬೇಜಾರಾಗಿದೆ. ಇಂಥ ಒಂದು ವ್ಯಕ್ತಿಗಳು ಇಡೀ ಆ ನಾರ್ವೆಯ ಇಲ್ಲಿರ್ತಕ್ಕಂಥ ಇಡೀ ತಾಲೂಕಿನ ಎಲ್ಲ ಪರಿಸರವನ್ನು ಹಾಳು ಮಾಡ್ತಾರೆ. ಇಲ್ಲಿ ತಾಲೂಕಿನಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಆಗ್ತಿದ್ದಾರೆ. ಹಿಂದೂ ಸಮಾಜೋತ್ಸವ ಆಗ್ತಿತ್ತು, ಸರ್ವ ಸಮಾಜೋತ್ಸವ ಕಾರ್ಯಕ್ರಮ ನಾಡೋದು ಸಮತೆ ಮಮತೆ ಅಂತೇಳಿ ಆಗ್ತದೆ. ಒಳ್ಳೊಳ್ಳೆ ಕಾರ್ಯಕ್ರಮಗಳು. ಈ ಇಂಥ ಕಾರ್ಯಕ್ರಮಗಳಲ್ಲೆಲ್ಲ ಎಲ್ಲರೂ ಭಾಗವಹಿಸಿ ಅದರಲ್ಲಿ ಇರ್ತಕ್ಕಂಥ ವಿಚಾರಗಳು ತಿಳ್ಕೊಂಡು ನಾವು ಸಮಾಜದಲ್ಲಿ ಆ ರೀತಿ ಪ್ರಯತ್ನ ಮಾಡಬೇಕು. ಜೊತೆಗೆ ಅದನ್ನ ತಿಳ್ಕೊಂಡಿರೋದಿಲ್ಲ. ಕೆಲವೊಂದಷ್ಟು ವ್ಯಕ್ತಿಗಳು ಏನೋ ಒಂದು ಹಿನ್ನೆಲೆ ಇಟ್ಕೊಂಡು ಬಂದು ಕ್ರಿಮಿನಲ್ಗಳ ಆ್ಯಕ್ಟಿವಿಟೀಸ್ ಮಾಡ್ತಿರ್ತಕ್ಕಂಥವ್ರನ್ನೆಲ್ಲ ದೇವಸ್ಥಾನದ ಕಮಿಟಿಯಿಂದ ಹೊರಗಿಡಬೇಕಂತಕ್ಕಂಥದ್ದು ನನ್ನ ಒಂದು ಇಲ್ಲ. ಯಾಕಂದರೆ ಇವರು ದೇವಸ್ಥಾನಕ್ಕೆ ಒಳ್ಳೆ ಹೆಸರು ತರ್ತಕ್ಕಂಥದ್ದಲ್ಲ, ಆ ಪವಿತ್ರತೆಯನ್ನು ಆ ದೇವಸ್ಥಾನದ ಪವಿತ್ರತೆಯನ್ನು ಹಾಳು ಮಾಡತಕ್ಕಂಥ ವ್ಯಕ್ತಿಗಳು. ಹಾಗಾಗಿ ಅವ್ರನ್ನ ದೂರ ಇಡಬೇಕು. ಇಂಥ ಕಿಡಿಗೇಡಿಗಳಿಂದ ಈ ರೀತಿಯ ಘಟನೆಗಳು ಆಗಿ ಇವತ್ತು ಇಡೀ ಗ್ರಾಮದಲ್ಲಿ ಒಂದು ಅಶಾಂತಿವಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಅದ್ರ ಜೊತೆಯಲ್ಲಿ ಇವತ್ತು ಏನಾಗಿದೆ, ಇಲಾಖೆಯಲ್ಲಿ ಏನಾಗಿದೆ, ಸರಿಯಾದ ರೀತಿಯಲ್ಲಿ ಇದನ್ನ ಯಾರು ಈಗ ಹಿಂದೆ ಏನಿತ್ತು ಸ್ಥಳೀಯ ಪೊಲೀಸರಿಗೆ ಅದು ಇದೈತಿ. ಈಗ ಸಪ್ರೇಟವಾಗಿರ್ತಕ್ಕಂಥ ಒಂದು DCR ಅಂತ ರಿಂಗ್ ಮಾಡಿ ಇದು ಈಗ ಯಾರು ಆ ವ್ಯಕ್ತಿಗಳನ್ನ ಬಂಧಿಸಿ ಅವರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಕೊಟ್ಟಾಗ ಈಗ ಕೋರ್ಟಲ್ಲಿ ನಾಳೆ ಕೇಸ್ ಬಿದ್ದು ಹೋಗ್ಬೋದು ಅಥವಾ ನಾಳೆ ಕನ್ವಿಕ್ಷನ್ ಆಗ್ಬೋದು, ಅದು ಬೇರೆ ವಿಚಾರ. ಆದರೆ ಅವರಿಗೆ ಕಾನೂನಲ್ಲಿ ಅವರು ಬಂಧಿಸಿ ಅವ್ರನ್ನ ಕಸ್ಟಡಿಯಲ್ಲಿ ಕೊಟ್ಟು ಅವ್ರು ಜೈಲಿಗೆ ಹಾಕಬೇಕಂತ ಇದ್ದಾಗಲೂ ಅವರಿಗೆ ಕೆಲವೊಂದಷ್ಟು ವ್ಯಕ್ತಿಗಳು ಬೆಂಬಲ ಕೊಟ್ಟು ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಇದು ಎಷ್ಟು ಮಟ್ಟಿಗೆ ನ್ಯಾಯ? ಹಾಗಾಗಿ ಸ್ಥಳೀಯವಾಗಿರ್ತಕ್ಕಂಥ ಪೊಲೀಸರು ಇದನ್ನು ಆ ಕೆಲಸನ ಮಾಡಬೇಕು. ಇದು DCR ಅವ್ರು ಮಾಡಬೇಕು, ಪೊಲೀಸರು ಮಾಡಬೇಕು. ಅದು ಸ್ಥಳೀಯವಾಗಿರ್ತಕ್ಕಂಥ ಪೊಲೀಸರು ಮಾಡಬೇಕಾಗ್ತಕ್ಕಂಥದ್ದು ಒಂದು ದೊಡ್ಡ ಸಮಸ್ಯೆ ಇದೆ. ಇದನ್ನು ಮುಂದಿನ ದಿನಗಳಲ್ಲಿ ಸರ್ಕಾರ ಸಂಬಂಧಿಸಿದ ಅಧಿಕಾರಿಗಳು ಕ್ಲಾರಿಫಿಕೇಷನ್ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಒತ್ತಾಯ ಇದೆ. ಅದಕ್ಕೆ ನೀವೆಲ್ಲ ಸಹಕಾರ ನೀಡಬೇಕಂತ